ನೋಡ್ತಿದ್ದೀರಾ ವಿಜಯ ಟೈಮ್, ಇದು ಈ ಹೊತ್ತಿನ ಹೆಡ್ಲೈನ್. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು. ಸೆಪ್ಟೆಂಬರ್ 1ರಿಂದ ಬಿಜೆಪಿ ಯಾತ್ರೆ ಆರಂಭ. ರಾಯಚೂರಿನಿಂದ ಬಳ್ಳಾರಿಯವರೆಗೆ 10 ದಿನ ಕಾಲ್ನಡಿಗೆಯಲ್ಲಿ ಹೋರಾಟ. ಕರ್ನಾಟಕದಲ್ಲಿ ಆರ್ಎಸ್ಎಸ್ ವಿರುದ್ಧ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಕಾರಣವೇನೆಂದ್ರೆ ಅದು ನೋಂದಾಯಿತ ಸಂಸ್ಥೆಯಲ್ಲ, ಅದರ ಸದಸ್ಯರಿಗೆ ಸದಸ್ಯತ್ವದ ಕಾರ್ಡ್ ಕೂಡ ನೀಡೋದಿಲ್ಲ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತ್ಯುತ್ತರ. ಕರ್ನಾಟಕದ ಎಲ್ಲ ಶಾಲೆಗಳಲ್ಲಿ ಜೆನ್ಸಿ ಚುನಾವಣೆ. 37 ವರ್ಷಗಳ ಬಳಿಕ ಸ್ಕೂಲ್ ಯೂನಿಯನ್ ಚುನಾವಣೆ. ಪದವಿ ಪೂರ್ವ ಹಾಗೂ ಪಿಯು ಕಾಲೇಜುಗಳಲ್ಲಿ ಚುನಾವಣೆ ನಡೆಯಲಿದೆ. 10 ದಿನದಲ್ಲಿ ಸರ್ಕಾರದಿಂದ ಆದೇಶ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಾಹಿತಿ. ಭಾರತಕ್ಕೆ ಶುರುವಾಯಿತು H1N1 ಭೀತಿ. ಕರ್ನಾಟಕದಲ್ಲಿ 4,000, ದೆಹಲಿಯಲ್ಲಿ 23,000 ಕೇಸ್ ಪತ್ತೆ. ಶಾಲಾ ಮಕ್ಕಳಿಗೆ ಕಟ್ಟುನಿಟ್ಟಿನ ಗೈಡ್ಲೈನ್ಸ್ ಬಿಡುಗಡೆ. ಆತಂಕ ಬೇಡ, ಎಚ್ಚರಿಕೆ ಇರಲಿ. ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿ. ಮನೆ ಕೆಲಸ ಮಾಡು, ವೃದ್ಧ ಪೋಷಕರನ್ನ ನೋಡಿಕೋ ಅಂತ ಪತ್ನಿಗೆ ಆರ್ಡರ್ ಮಾಡುವಂತಿಲ್ಲ. ಹೈಕೋರ್ಟ್ ಮಹತ್ವದ ತೀರ್ಪು. ನ್ಯಾಯಮೂರ್ತಿ ಜಿಲ್ಲಾಕೂರ್ ಸುಮಲತಾ ಅವರಿದ್ದ ಏಕಸದಸ್ಯ ಹೈಕೋರ್ಟ್ ಪೀಠದಿಂದ ತೀರ್ಪು. ಆಹಾರ ಉದ್ಯಮಗಳಿಗೆ FSSAI ಬಿಗ್ ಅಲರ್ಟ್. 15 ನಿಯಮ ಮಾರ್ಗಸೂಚಿಗಳು ಪಾಲಿಸಲು ಸೂಚನೆ. ನಿಯಮ ಉಲ್ಲಂಘಿಸಿದ್ರೆ ಕಠಿಣ ಕ್ರಮದ ಎಚ್ಚರಿಕೆ. ಕೆಪಿಎಸ್ಸಿಯಲ್ಲಿ ನೇಮಕಾತಿ ಹಗರಣ ಪ್ರಕರಣ. IAS ಅಧಿಕಾರಿ ಜ್ಞಾನೇಂದ್ರಗೆ ಸಿಐಡಿ ನೋಟಿಸ್ ನೀಡಿ ಖುದ್ದು ಹಾಜರಿಗೆ ಸಿಐಡಿ ಸೂಚನೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು. ಸೆಪ್ಟೆಂಬರ್ 1ರಿಂದ ಬಿಜೆಪಿ ಯಾತ್ರೆ ಆರಂಭ. ರಾಯಚೂರಿನಿಂದ ಬಳ್ಳಾರಿಯವರೆಗೆ 10 ದಿನ ಕಾಲ್ನಡಿಗೆಯಲ್ಲಿ ಹೋರಾಟ. ಕರ್ನಾಟಕದಲ್ಲಿ ಆರ್ಎಸ್ಎಸ್ ವಿರುದ್ಧ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಕಾರಣವೇನೆಂದ್ರೆ ಅದು ನೋಂದಾಯಿತ ಸಂಸ್ಥೆಯಲ್ಲ, ಅದರ ಸದಸ್ಯರಿಗೆ ಸದಸ್ಯತ್ವದ ಕಾರ್ಡ್ ಕೂಡ ನೀಡೋದಿಲ್ಲ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತ್ಯುತ್ತರ. ಕರ್ನಾಟಕದ ಎಲ್ಲ ಶಾಲೆಗಳಲ್ಲಿ ಜೆನ್ಸಿ ಚುನಾವಣೆ. 37 ವರ್ಷಗಳ ಬಳಿಕ ಸ್ಕೂಲ್ ಯೂನಿಯನ್ ಚುನಾವಣೆ. ಪದವಿ ಪೂರ್ವ ಹಾಗೂ ಪಿಯು ಕಾಲೇಜುಗಳಲ್ಲಿ ಚುನಾವಣೆ ನಡೆಯಲಿದೆ. 10 ದಿನದಲ್ಲಿ ಸರ್ಕಾರದಿಂದ ಆದೇಶ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಾಹಿತಿ. ಭಾರತಕ್ಕೆ ಶುರುವಾಯಿತು H1N1 ಭೀತಿ. ಕರ್ನಾಟಕದಲ್ಲಿ 4,000, ದೆಹಲಿಯಲ್ಲಿ 23,000 ಕೇಸ್ ಪತ್ತೆ. ಶಾಲಾ ಮಕ್ಕಳಿಗೆ ಕಟ್ಟುನಿಟ್ಟಿನ ಗೈಡ್ಲೈನ್ಸ್ ಬಿಡುಗಡೆ. ಆತಂಕ ಬೇಡ, ಎಚ್ಚರಿಕೆ ಇರಲಿ. ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿ. ಮನೆ ಕೆಲಸ ಮಾಡು, ವೃದ್ಧ ಪೋಷಕರನ್ನ ನೋಡಿಕೋ ಅಂತ ಪತ್ನಿಗೆ ಆರ್ಡರ್ ಮಾಡುವಂತಿಲ್ಲ. ಹೈಕೋರ್ಟ್ ಮಹತ್ವದ ತೀರ್ಪು. ನ್ಯಾಯಮೂರ್ತಿ ಜಿಲ್ಲಾಕೂರ್ ಸುಮಲತಾ ಅವರಿದ್ದ ಏಕಸದಸ್ಯ ಹೈಕೋರ್ಟ್ ಪೀಠದಿಂದ ತೀರ್ಪು. ಆಹಾರ ಉದ್ಯಮಗಳಿಗೆ FSSAI ಬಿಗ್ ಅಲರ್ಟ್. 15 ನಿಯಮ ಮಾರ್ಗಸೂಚಿಗಳು ಪಾಲಿಸಲು ಸೂಚನೆ. ನಿಯಮ ಉಲ್ಲಂಘಿಸಿದ್ರೆ ಕಠಿಣ ಕ್ರಮದ ಎಚ್ಚರಿಕೆ. ಕೆಪಿಎಸ್ಸಿಯಲ್ಲಿ ನೇಮಕಾತಿ ಹಗರಣ ಪ್ರಕರಣ. IAS ಅಧಿಕಾರಿ ಜ್ಞಾನೇಂದ್ರಗೆ ಸಿಐಡಿ ನೋಟಿಸ್ ನೀಡಿ ಖುದ್ದು ಹಾಜರಿಗೆ ಸಿಐಡಿ ಸೂಚನೆ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.